ಹೋಗಿ ಹೋರಾಟ ಮಾಡುವ ಈ ಕಾಲಕ್ಕೆ ದೇವದತ್ತ ಹಾಗೂ ಪಾಂಚಜನ್ಯದ ನಿನಾದ ನನ್ನಪ್ಪ ಹಾಗೂ ಮಾವ ರಕ್ಷಣೆಗೆ ಬರ್ತಾ ಇದ್ರೆ ಅನ್ನೋ ಕಾರಣಕ್ಕಾಗಿ 10 ಲಕ್ಷ ಹಾಯಿಸಿದ್ರೆ ದುರಾತ್ಮರು ಯಾರು? ನನ್ನ ಕರವನ್ನು ಕತ್ತರಿಸಿದ್ರಲ್ಲ ಯಾರು? ನನ್ನ ಕೈಯನ್ನು ತುಂಡರಿಸಿದವ ಯಾರು? ಯಾರು? ಕರ್ಣ, ಎಂತ ಕೆಲಸ ಮಾಡಿಬಿಟ್ಟೆಪ್ಪ ಕರ್ಣ. ಸ್ಫೂರ್ತಿಯ ಮೂರ್ತಿ ಯಾರು ಕೇಳಿದ್ರೆ ನೀನು ಕರ್ಣ. ಆಗಾಗ ನನ್ನಮ್ಮ ವೀರದ ಕಥೆಗಳನ್ನು ಹೇಳುತ್ತಾ ಇದ್ದಳು. ಆಗಲೇ ಯೋಚನೆ ಮಾಡಿದೆ, ಆದರೆ ಆಗಬೇಕು ಕರ್ಣನಂತ ಒಬ್ಬ ಸಮರ್ಥ ವೀರ ಯೋಧ ಎನ್ನುವ ಹಾಗೆ. ನನ್ನ ಆಸೆಯನ್ನ ಮಧ್ಯದಲ್ಲಿ ಚಿವುಟಿ ಬಿಟ್ಟ ಯಾಕರ್ಣ? ನನ್ನ ಆಸೆಯನ್ನ ಮಧ್ಯದಲ್ಲಿ ಚಿವುಟಿ ಬಿಟ್ಟ ಯಾಕರ್ಣ? ಓ ಭಗವಂತ ಶ್ರೀಹರಿ, ಧರ್ಮಕ್ಷೇತ್ರವೇ ಕುರುಕ್ಷೇತ್ರ ಅಂತ ಹೇಳಿದವರು ನೀನ್ಯಾರಲ್ಲ ಭಗವಂತ. ನೀನಿರುವಾಗಲೂ ನಿನ್ನ ಕಣ್ಮುಂಭಾಗದಲ್ಲಿ ಆ ಧರ್ಮದ ಯುದ್ಧವೇ. ನೀನಿರುವಾಗಲೂ ಧರ್ಮವಂತರಾದ ಧರ್ಮರಾಯರಿಗೆ ಸೋಲೆ ಭಗವಂತ. ಧರ್ಮರಾಯರಿಗೆ ಸೋಲೆ ಭಗವಂತ. ಧರ್ಮರಾಯರಿಗೆ ಸೋಲೆ ಭಗವಂತ. ಇಲ್ಲ ಇಲ್ಲ, ಯಾವ ಕಾರಣಕ್ಕೂ ಧರ್ಮರಾಯ ಭೂಪತಿಗಳಿಗೆ ಸೋಲಾಗುವುದಕ್ಕೆ ಸಾಧ್ಯ ಇಲ್ಲ. ಏನೋ ರಥವನ್ನು ಓಡಿಸೋದಕ್ಕೆ ಸಾರಥಿ ಸತ್ತಿದ್ದಾರೆ, ಸರಳುಗಳನ್ನು ಪ್ರಯೋಗ ಮಾಡೋದಕ್ಕೆ ಕರ್ರಗಳಿಲ್ಲ ಎನ್ನುವ ಕಾರಣಕ್ಕೆ ಅಭಿಮನ್ಯುವಿನ ಮುಗಿಯುವುದಿಲ್ಲ. ಈಗ ಪ್ರಾರಂಭ ಮಾಡ್ತೇನೆ. ಏರಿ ಬಂದ ರಥವನ್ನು ಕಾಲಿನಿಂದ ಬತ್ತು ಪುಡಿಗೈದು ಮುಂದಾದ ಕೈಗಳಿಗೆ ರಥದ ಗಾಳಿಗಳನ್ನು ಸರಿಪಿಸಿಕೊಂಡು ನಿಮ್ಮ ಸೇನಾ ಬಲವನ್ನು ಚಿತ್ರ ಮಾಡದಿದ್ದರೆ ಭಾರತ ಹಾಗೂ ಸುಭದ್ರ ಗರ್ಭಾಮದಿಂದ ಬೆಳಗಿದ ಅಭಿಮನ್ಯು ನಾನಲ್ಲ, ಶ್ರೀಕೃಷ್ಣ ಪರಮಾತ್ಮನ ಮುತ್ತಿನಳಿಯನಲ್ಲ, ಸೂರಪತಿಯ ಮೊಮ್ಮಗನಲ್ಲ. ಹೆಚ್ಚೇನು ಭೀಷ್ಮಾಚಾರ್ಯರು ತಡೆಗೆ ಕೊಟ್ಟಂತ ಭಾರತ ರತ್ನ ಭಾರತನೇ ನಾನಲ್ಲ. ಬನ್ನಿರಾ ಬನ್ನಿ.